ಹಾ ಎಲ್ರು ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಟೋರೀಸ್. ಎಸ್, ಇವತ್ತಿನ ಅಪ್ಡೇಟ್ ಅಂದ್ರೆ ಬಿಗ್ಗೆಸ್ಟ್ ಅಪೀಲ್ ಔಟ್ ಐತಿ. ಏನಂದ್ರೆ IPL ಕಡೆಯಿಂದ ಪ್ಲಸ್ ನಮ್ಮ RCB ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬರ್ತೈತಿ. ಅದು ಅಬೌಟ್ ವೆನ್ಯೂ, ಅಂದ್ರ RCB ಹೋಮ್ ಗ್ರೌಂಡ್ ಬಗ್ಗೆ. ಆ RCB ಹೋಮ್ ಗ್ರೌಂಡ್ ಏನೋ ಮತ್ತೆ IPL ಇಂದ ಬರ್ತಾರೋ ಬಿಗ್ಗೆಸ್ಟ್ ಅಪ್ಡೇಟ್ ಅಂತ ವಿಡಿಯೋ ತಿಳ್ಕೊಳಕ್ ವಿಡಿಯೋ ನಾವು ಕೊನೆಯವ್ರು ನೋಡ್ರಿ, ಹಂಗೆ ವಿಡಿಯೋಕ್ಕೆ ಲೈಕ್ ಮಾಡ್ರಿ. ಎಸ್, IPL 2026 RCB ಹೋಮ್ ಗ್ರೌಂಡ್ ಚೇಂಜ್ ಮಾಡೋರು. ಇದಕ್ಕರ ಆಫ್ಟರ್ ದ ಸ್ಟ್ಯಾಂಪೇಡ್ ಅಂದ್ರ ಬೆಂಗಳೂರು ಸ್ಟೇಡಿಯಂದಾಗ ಏನ್ ಸ್ಟ್ಯಾಂಪೇಡ್ ಅಥವಾ 11 ಜನ ಕಾತೊಳಿಕೆ ಇದಾದ್ರ ಅವಾಗಿಂತ್ರ ಕರ್ನಾಟಕ ಗೌರ್ಮೆಂಟ್ ಅಂಡ್ BCCI ಅಂದ್ರೆ BCCI ನಡೆಸೋದು, IPL ನಡೆಸೋದು BCCI ನ. ಸೊ BCCI ಅಂಡ್ ಇಂಡಿಯನ್ ಅದು ಕರ್ನಾಟಕ ಗೌರ್ಮೆಂಟ್ ಐತಿ, ಎರಡು ಸೇರಿಸಿ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಸೇಫ್ ಇಲ್ಲ, ಅಂದ್ರೆ ಆಡಕ್ಕೂ ಸೇಫ್ ಇಲ್ಲ, ಮತ್ ವ್ಯೂವರ್ಸ್ ಗಳಿಗೆ ಇಲ್ಲಿ ಪ್ರೊಟೆಕ್ಷನ್ ಇಲ್ಲ ಅಂತ ಹೇಳಿ ಒಫಿಷಿಯಲ್ ಆಗಿ ಇಲ್ಲ ಸಸ್ಪೆಂಡ್ ಮಾಡ್ರು. ಈ ಸ್ಟೇಡಿಯಂ ನ ಯಾರು ಚಿನ್ನಸ್ವಾಮಿ ಸ್ಟೇಡಿಯಂ ನ ಸಸ್ಪೆಂಡ್ ಮಾಡಿದ್ರು. ಸೊ ಆದ ಕಾರಣ ಐತಿ ನಮ್ಮ RCB ಟೀಮ್ಗೆ IPL 2026 ಒಳಗ ಆಡ್ಲಕ್ ಹೋಮ್ ಗ್ರೌಂಡ್ ಇಲ್ಲಾರಂಗ ಐತಿ. ಸದ್ಯಕ್ಕೆ ಯಾರ ಕಡೆ ನಾವು ಬೆಂಗಳೂರದ ಹೊಸ ಸ್ಟೇಡಿಯಂ ಕಟ್ತೀವಿ ಕರ್ನಾಟಕ ಗೌರ್ಮೆಂಟ್ ಎಲ್ಲ ಹೇಳ್ತೀರಾ, ಅದು IPL 2026 ಅಂತ ಆಗೋ ಡೌಟ್ ಐತಿ. ಅದಕ್ಕೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು IPL ಕಮಿಟಿ ಅಂದ್ರೆ IPL ಕೌನ್ಸಿಲ್ ಏನ್ ಮಾಡೈತಿ, ನಮ್ಮ RCB ಗೆ ಇನ್ನೊಂದು ಹೋಮ್ ಗ್ರೌಂಡ್ ಕೊಟ್ಟೈತಿ. ಅದ್ ಯಾವ ಹೋಮ್ ಗ್ರೌಂಡ್ ಅಂದ್ರೆ MCA ಕ್ರಿಕೆಟ್ ಅಸೋಸಿಯೇಷನ್ ಪುಣೆ ಸ್ಟೇಡಿಯಂ. ಪುಣೆ ಸ್ಟೇಡಿಯಂ ಆಲ್ಮೋಸ್ಟ್ ಮೊದಲು ಎಲ್ಲ ಹೋಮ್ ಗ್ರೌಂಡ್ ಆಗಿತ್ತು, ಅಂದ್ರೆ CSK ಟೀಮ್ಗೆ ಅದು ಹೋಮ್ ಗ್ರೌಂಡ್ ಆಗಿತ್ತು. ಈಗೊಮ್ಮೆ ಕಾವೇರಿ ವಾಟರ್ ಪ್ರೊಟೆಸ್ಟ್ ನಡೆಯುತ್ತೆ ಚೆನ್ನೈದಾಗ, ಅವಾಗ ಏನಾಯ್ತು ಅವ್ರ ಹೋಮ್ ಗ್ರೌಂಡ್ ಆಗಿತ್ತು. ಈಗ ಸದ್ಯಕ್ಕೆ ನಮ್ಮ RCB ಗೆ ಬೆಂಗಳೂರು ಸ್ಟೇಡಿಯಂ ಸಸ್ಪೆಂಡ್ ಮಾಡೋದಾಗ ಈಗ ನಮಗೆ ಹೋಮ್ ಗ್ರೌಂಡ್ ನ್ಯೂಟ್ರಲ್ ವೆನ್ಯೂ ಒಂಥರ ಹೋಮ್ ಗ್ರೌಂಡ್ ಆಗಿ ಕೊಟ್ಟಾರ, ಸೆಕೆಂಡ್ ಹೋಮ್ ಗ್ರೌಂಡ್ ಆಗಿ ನಮ್ಮ RCB ಟೀಮ್ ಕೊಟ್ಟಾರು. ಸೊ ಓಕೆ, ಇನ್ನೊಂದ್ ಏನಂದ್ರೆ ನಮ್ಮ RCB ಟೀಮ್ ಅಲ್ಲಿ ಸ್ವಲ್ಪ ಪರಿಣಾಮ ಬೀರುತ್ತೆ. ಅದಕ್ಕಾರ ಬೆಂಗಳೂರು ಸ್ಟೇಡಿಯಂ ಫುಲ್ ಬ್ಯಾಟಿಂಗ್ ಪ್ಯಾರಡೈಸ್ ಇತ್ತು. ಅಂದ್ರೆ ಇಲ್ಲಿ ಅಟ್ ಹೆವಿ ಸ್ಪಿನ್ ಹಾಕಿರ್ಲಿಲ್ಲ, ಫಾಸ್ಟ್ ಬೌಲಿಂಗ್ ಇದು ಇರ್ತಿರ್ಲಿಲ್ಲ, ಅಗದಿ ಒಟ್ಟ ಬ್ಯಾಟ್ಸ್ಮನ್ ಫ್ರೆಂಡ್ಲಿ ಇತ್ತು. ಆದ್ರ ಇಲ್ಲಿ ಪುಣೆ ಸ್ಟೇಡಿಯಂ ಹಂಗಿಲ್ಲ, ಸ್ವಲ್ಪ ಬಾಲ್ ತಿರುಗ್ತಾವ. ಅದಕ್ಕಾರ ಇಲ್ಲಿ ಪಿಚ್ ಆದ ರೀತಿ ಐತಿ, ಒಂದ್ ಸ್ವಲ್ಪ ಬಾಲ್ ನಿಂತಿತ್ ಬರ್ತಾವ. ಸೊ ಇದಕ್ಕೆ ನಮ್ಮ ಬೆಂಗಳೂರು ಟೀಮ್ ನವ್ರು ಹೆಂಗ್ ಹೊಂದ್ಕೊಂಡ್ ಆಡ್ತಾರ ನೋಡ್ಬೇಕು. ಎಸ್ಪೆಷಲಿ ನಮ್ಮ ಓವರ್ಸೀಸ್ ಪ್ಲೇಯರ್ಸ್ ವ್ಯವಹಾರ ಸಪೋರ್ಟ್ ಟೀಮ್ ಡೇವಿಡ್ ಇಂಥ ಪ್ಲೇಯರ್ ಹೆಂಗ್ ಹೊಂದ್ಕೋತಾರ ನೋಡ್ಬೇಕು. ಇದನ್ನ ಡಿಸಿಷನ್ ಕೊಡ್ರಣ ಎದಕ್ ಇದು ಯಾವಂದ್ರ ಈ ಡಿಸಿಷನ್ ಚಲೋ ಅಂತ ಹೇಳ್ಬೇಕು. ಇದಕ್ಕರ ನಿಮಗ ಗೊತ್ತೈತಿ ಚಿನ್ನಸ್ವಾಮಿ ಸ್ಟೇಡಿಯಂದಾಗ ಒಟ್ಟ ಇದು ಕೆಪಾಸಿಟಿ ಅಟ್ಟ ಬರೀ 40,000 ಐತಿ. ನಮ್ಮ RCB ಫ್ಯಾನ್ಸ್ 40,000 ಗಂಟೆ 1,00,000 ಗಂಟೆ ಹೆಚ್ಚದಾರ ನಮ್ಮ RCB ಫ್ಯಾನ್ಸ್. ಸೊ ಅದಕ್ಕ ನೋಡ್ಲಕ್ಕು ಒಟ್ಟು ಪಕ್ಕ ಯಾರಿಗಿ ಸಿಕ್ತಾನು ಇರ್ಲಿಲ್ಲ, ಅಂದ್ರೆ ಅಟ್ ಪಕ್ಕ ಇದು ಕಾಣಿಸಲ್ಲ, ಗ್ರೌಂಡ್ ಕೂತ್ರು ಅಟ್ ಪಕ್ಕ ಎಲ್ಲ ವ್ಯೂ ಕಾಣಿಸಲ್ಲ ಮ್ಯಾಚ್ ಇಂದು. ಇನ್ನೊಂದು ಅಲ್ಲಿ ಕ್ರೌಡ್ ಜಾಸ್ತಿ ಆಕತಿ. ಅದಕ್ಕೆ ನೀವು ನೋಡಿದ್ರೆ ಮನೆ ಸ್ಟ್ಯಾಂಪೇಡ್ ಆಗಿದ್ ಕಾರಣ ಬೆಂಗಳೂರು ಸ್ಟೇಡಿಯಂನ ಸಸ್ಪೆಂಡ್ ಮಾಡಿ ಪುಣೆ ಸ್ಟೇಡಿಯಂ ಕೊಟ್ಟಾರ. ಪುಣೆ ಸ್ಟೇಡಿಯಂದಾಗ ಏನಂದ್ರ ಒಂದು ಗ್ರೌಂಡ್ ಬಾರಿ ಐತಿ, ಹೆವಿ ದೊಡ್ಡ ಗ್ರೌಂಡ್. ನಮ್ದಾದ್ರ ಸಣ್ಣ ಗ್ರೌಂಡ್ ಇರ್ತಿತ್ತು, ಬೌಲರ್ಸ್ ಗಳಿಗೆ ಹೆಲ್ಪ್ ಇರ್ತಿಲ್ಲ. ನಮ್ ಟೀಮ್ ನ ಹ್ಯಾಸಲ್ವುಡ್ ಆತು ಅಂದ್ರೆ ಇನ್ನೊಂದು ಹೆಲ್ಪ್ ಆಗತ್ತೆ. ಇದಕ್ಕೆ ನಮ್ ಟೀಮ್ ನಾಗ ಬೆಂಗಳೂರು ಸ್ಟೇಡಿಯಂದಾಗ ಹ್ಯಾಸಲ್ವುಡ್ ಮತ್ತ ಭುವನೇಶ್ವರ್ ಕುಮಾರ್ ಇಂಥ ಪ್ಲೇಯರ್ಗಳು ನಮ್ ಗ್ರೌಂಡ್ ಸಣ್ಣದಿದ್ದಾಗ ಅತ್ತ ಬರೀ ಪರ್ಫಾರ್ಮೆನ್ಸ್ ಕೊಟ್ರು. ಇನ್ನ ದೊಡ್ಡ ಗ್ರೌಂಡ್ MCA ಅದು ಪುಣೆ ಸ್ಟೇಡಿಯಂ ದೊಡ್ಡ ಗ್ರೌಂಡ್. ಸೊ ಇಂಥದ್ರೊಳಗ ನಮ್ RCB ಬೌಲರ್ಸ್ ತೀರಾ ಡೇಂಜರ್ಸ್ ಆಗ ಬೇರೆ ಟೀಮ್ಗೆ. ಇದು ಒಂದ್ ಸ್ವಲ್ಪ ಹೆಲ್ಪ್ ಆಗ್ಬೇಕು ನಮ್ಮ ಟೀಮಿಗೆ, ನಮ್ಮ RCB ಟೀಮ್ಗೆ. ಇದಕ್ಕ ಈ ಡಿಸಿಷನ್ ಅಂತೂ ನಂಬರ್ 1 ಐತಿ. ನಮ್ಮ RCB ಹೆಲ್ಪ್ ಆಗೋ ಡಿಸಿಷನ್ ಇದು. ಒಂದ್ ಸ್ವಲ್ಪ ಬ್ಯಾಟ್ಸ್ಮನ್ ಸ್ವಲ್ಪ ಕಷ್ಟ ಆಗ್ಬೋದು, ಅಡ್ಜಸ್ಟ್ ಆಕಾರ ಬ್ಯಾಟ್ಸ್ಮನ್. ಬೌಲರ್ಸ್ ಗಳು ಹೆವಿ ಅಂಡ್ ಹೆವಿ ಇಷ್ಟಪಡು ಒಂದ್ ಡಿಸಿಷನ್ ಇದು. MCA ಸ್ಟೇಡಿಯಂ ಕೊಟ್ಟಿದ್ದು ಅಂದ್ರೆ ಪುಣೆ ಸ್ಟೇಡಿಯಂ ಕೊಟ್ಟಿದ್ದು ನನ್ನ ಪ್ರಕಾರ ಡಿಸಿಷನ್ ರೈಟ್ ಅಂತ ಹೇಳ್ತೆ. ಅದಕ್ಕರ ಆಲ್ ಬಾಲಿಂಗು ಹೆಲ್ಪ್ ಆಕತಿ, ಪ್ಲಸ್ ವ್ಯೂವರ್ಸ್ಗೂ ಹೆಲ್ಪ್ ಆಕತಿ. ಅಂದ್ರೆ ಏನು ಸ್ವಲ್ಪ ನಮ್ಮ RCB ಫ್ಯಾನ್ಸ್ ಐತಿ ಪುಣೆಗೆ ಬರ್ಬೇಕಾಗೈತಿ ಅಟ್ಟಾಗ ಮ್ಯಾಚ್ ನೋಡಕ. ಅದು ಬಿಟ್ರೆ ಏನೂ ತೊಂದ್ರೆ ಇಲ್ಲ. ನಮ್ಮ RCB ಅವ್ರು ಎಲ್ಲೆಲ್ಲಿ ಹೋಗಾರ ಮ್ಯಾಚ್ ನೋಡಕ, ಈ ಪುಣೆಗೆ ಬರಲ್ಲನ್ರಿ ಅಟ್ಟೆ ಹೆವಿ ಅಂದ್ರೆ ಹೆವಿ. ಒಳ್ಳೆ ಡಿಸಿಷನ್ IPL ಕೌನ್ಸಿಲ್ ಅಂತ. ಇನ್ನೊಂದೇನ್ ಬೇಸರ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ವಾಸ್ ಅವರ್ ಎಮೋಷನ್ ಅಂತ ಹೇಳ್ಬೇಕು. ಚಿನ್ನಸ್ವಾಮಿ ಸ್ಟೇಡಿಯಂ ನಮ್ಮ ಎಮೋಷನ್ ಹುಟ್ಟದಾಗಿಂತ ಬರೀ ಚಿನ್ನಸ್ವಾಮಿ ಸ್ಟೇಡಿಯಂದಾಗ IPL RCB ಮ್ಯಾಚ್ ನೋಡಿದ್ದು ಬಹಳ. ಒಂದೆರಡು ಸೀಸನ್ ಅಟ್ಟೆ ಇದು ದುಬೈ ಸ್ಟೇಡಿಯಂ ಆಯ್ತು, ಸೌತ್ ಆಫ್ರಿಕಾದಾಗ ಆ ಕಡೆ ಇಟ್ಟಿದ್ ಕರೆ. ಉಳ್ಕಿ ಸೀಸನ್ ಎಲ್ಲ ನಾ ಬೆಂಗಳೂರು ಸ್ಟೇಡಿಯಂದಾಗ ಇರ್ತಿತ್ತು. ಆರ ಈ ಸಲ ಅದು ಮಿಕ್ಸ್ ಮಾಡ್ಕೋತೀವಿ ಬೆಂಗಳೂರು ಸ್ಟೇಡಿಯಂ. ಸೊ ಆಲ್ಮೋಸ್ಟ್ ಲಾಸ್ಟ್ ಒಪ್ಪೋಗ್ಬೇಕಾಕೈತಿ. ಅದಕ್ಕೆ ನಮ್ಮ ಕೈ ಹತ್ರ ಇರಲಿಲ್ಲ. ಒಫಿಷಿಯಲ್ ಆಗಿ ನಮ್ಮ RCB ಟೀಮ್ಗೆ ಪುಣೆ ಸ್ಟೇಡಿಯಂ ಹೋಮ್ ಗ್ರೌಂಡ್ ಆಗಿ ಕೊಟ್ಟರು. ಸೊ ಇದು ನಿಮಗೆ ಹಂಗ ಅನಿಸ್ತು? RCB ಟೀಮ್ ಪುಣೆ ಸ್ಟೇಡಿಯಂ ಆಡ್ತಾ ಇರೋದು ಒಳ್ಳೇದು ಅಥವಾ ಕೆಟ್ಟದ್ದು ಅಂತ ವಿಡಿಯೋ ಕಾಮೆಂಟ್ ಮಾಡ್ರಿ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಂಗ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮಾತಾಡೋಣ ಕೂಡ ಎಲ್ರಿಗೂ ನಮಸ್ಕಾರ.